ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋಗೂ ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋಗೂ ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋಗೂ ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ.
ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋದು ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋದು ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದೆ. 9 ಜಡ್ಜ್ಗಳ ಪೈಕಿ 6 ಮಂದಿ ಸಹಮತ ಮಾಡಿದ್ದಾರೆ. ಇದೀಗ ತುರ್ತು ಅಧಿಕಾರದ ಅಡಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ. ವಿವಿಧ ದೇಶಗಳಿಂದ ಸಂಗ್ರಹಿಸಿದಂತಹ ಸುಂಕ ಹೀಗಾಗಿ ವಿದೇಶಿಗಳ ಮೇಲಿನ ಸುಂಕ ರದ್ದುಗೊಳಿಸಿದೆ ಸುಪ್ರೀಂ. ಟ್ರಂಪ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಇದು ದೊಡ್ಡ ಹಿನ್ನಡೆಯಾಗಿದೆ. ಒಂದಲ್ಲ ಎರಡಲ್ಲ 9 ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಇದಕ್ಕೆ ಸಹಮತಿಯನ್ನ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡನ್ನ ನಾನೇ ಅಂತಕ್ಕಂತಹ ಭ್ರಾಂತಿಯಲ್ಲಿ ತೇಲಾಡುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಸುಂಕಾಸ್ತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಿದೇಶಿಗಳ ಮೇಲೆ ಟಾರಿಫ್ ಹೇರುವುದು ಇದೊಂದು ಅಕ್ರಮ. ಸುಂಕ ಹೇರಲು ಟ್ರಂಪ್ಗೆ ಯಾವುದೇ ಅಧಿಕಾರವಿಲ್ಲ. ಹೀಗಂತ 9 ಜಡ್ಜ್ಗಳ ಪೈಕಿ ಅದರಲ್ಲಿ 6 ಮಂದಿ ಜಡ್ಜ್ಗಳು ಸಹಮತವನ್ನ ಕೊಟ್ಟಿದ್ದಾರೆ. ತುರ್ತು ಅಧಿಕಾರದ ಅಡಿಯಲ್ಲಿ ಸುಂಕ ಹೇರುವಂತಿಲ್ಲ. ಸಂಗ್ರಹಿಸಿರತಕ್ಕಂತಹ ಸುಂಕ ಮರುಪಾವತಿ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರೇ ಹೋದು ಕೂಡ ಹಿನ್ನಡೆ ಆಗ್ತಾನೆ ಇದೆ. ಆದರೆ ಮತ್ತೆ ತನ್ನ ಮಂಡುತನವನ್ನ ಬಿಡ್ತಾ ಇಲ್ಲ.